ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾ ಇದ್ರಿ, ಸರ್ ನಂದು CICF ಒಳಗ ಫಿಸಿಕಲ್ ಪಾಸ್ ಆಗಿದ್ದೀನಿ ಸರ್, ಎಕ್ಸಾಮ್ದಾಗ ಮ್ಯಾಥ್ಸ್ ಹೆಂಗಿರ್ತದ ರೀ, ರೀಸನಿಂಗ್ ಹೆಂಗಿರ್ತದೆ ಅಂತ ಕೇಳ್ತಾ ಇದ್ರಿ. ಅವರಿಗಾಗಿ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಡಿಯೋ. ಯಾರಾದ್ರೂ ನಿಮ್ಮ ಸ್ನೇಹಿತರು ಕೂಡ CICF ಒಳಗ ಫಿಸಿಕಲ್ ಪಾಸ್ ಮಾಡಿ ಎಕ್ಸಾಮ್ ಪ್ರಿಪರೇಷನ್ ಮಾಡ್ತಾ ಇದ್ರ ಅವರಿಗೂ ಕೂಡ ಮಿಸ್ ಮಾಡಲ್ಲ ಈ ಒಂದು ವಿಡಿಯೋ ಲಿಂಕ್ ನ ಶೇರ್ ಮಾಡಿ. ಸೊ ಅದೇ ರೀತಿಯಾಗಿ ಯಾರಾದ್ರೂ ಮೊದಲ ಬಾರಿ ನಮ್ಮ ವಿಡಿಯೋನ ನೋಡ್ತಾ ಇದ್ರ ನಮ್ಮ ಚಾನಲ್ ಶಾರದಾ ವಿದ್ಯಾಲಯ ಅಂತಕ್ಕಂಥ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ಮಾಡಿ. ಯಾಕಂದ್ರೆ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ವಿಡಿಯೋದ ನಿಮಗೆ ನೋಟಿಫಿಕೇಶನ್ ಬರಬೇಕು. ನಮ್ಮ ಚಾನಲ್ ಒಳಗ ಸೆಂಟ್ರಲ್ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರತಿಯೊಂದು ಜಾಬ್ ಇನ್ಫಾರ್ಮೇಶನ್ ಮತ್ತು ಆ ಒಂದು ಹುದ್ದೆಗೆ ನಾವು ಆಯ್ಕೆ ಆಗ್ಬೇಕಾಗಿತ್ತಂದ್ರೆ ಅಲ್ಲಿ ಸಿಲೆಬಸ್ ಏನಿರ್ತದೆ, ಎಕ್ಸಾಮ್ ಪ್ಯಾಟರ್ನ್ ಏನಿರ್ತದೆ, ನಾವು ಅದಕ್ಕೆ ಯಾವ ರೀತಿಯಾಗಿ ತಯಾರಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ. ಅದಕ್ಕಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ನ ಕ್ಲಿಕ್ ಮಾಡಬೇಕು. ಸೊ ನಿಮ್ಮ ಸಮಯವನ್ನ ವ್ಯರ್ಥ ಮಾಡುವುದಿಲ್ಲ. ಸೊ ಮೊದಲಿಗೆ CICF ಒಳಗ ಎಕ್ಸಾಮ್ ಹೆಂಗಿರ್ತದಪ್ಪ ಅಂದ್ರೆ ಇಂಗ್ಲಿಷ್ ಒಳಗೆ ಇರ್ತದೆ. ಸೊ ಇಂಗ್ಲಿಷ್ ಒಳಗ ಇರ್ತದೆ, ಇಂಗ್ಲಿಷ್ ಅಥವಾ ಹಿಂದಿ ಒಳಗೆ ನೀವು ಎಕ್ಸಾಮ್ ಬರಿಬೇಕು. ಸೊ ನಾವು ಇಂಗ್ಲಿಷ್ ಒಳಗೆ ಇರ್ತಕ್ಕಂಥ ಎಕ್ಸಾಮ್ ಅನ್ನ ನಿಮಗ ಈಸಿ ಆಗ್ಲಿ ಅಂತೇಳಿ ಕನ್ನಡದಾಗ ತಿಳಿಸ್ಕೊಟ್ಟು ಕ್ಲಾಸ್ ಹೇಳ್ತಿರ್ತೀವಿ. ಸೊ ಮೊದಲನೇ ಕ್ವಶನ್ ರೀಸನಿಂಗ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅದ ಬ್ಲಡ್ ರಿಲೇಷನ್. ಒಂದು ರೀಸನಿಂಗ್ ಕ್ವಶನ್, ಒಂದು ಮ್ಯಾಥ್ಸ್ ಕ್ವಶನ್ ಇರ್ತಾವ, ಸೈಮಲ್ಟೇನಿಯಸ್ ಆಗಿ ಬಿಡಿಸ್ತಾ ಹೋಗೋಣ. ಏನಿದೆ ನೋಡಿ ಕ್ವಶನ್. ಫಸ್ಟಿಗೆ ಕ್ವಶನ್ ಏನ್ ಕೊಟ್ಟಾನ, ನಮಗೇನ್ ಹೇಳ್ಯಾನ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ಅವ್ ಏನ್ ಕೊಟ್ಟಾನ ಅನ್ನೋದು ನೋಡೋಣ. ಏನ್ ಕೊಟ್ಟಾನ ನೋಡ್ರಿ, ಪಾಯಿಂಟಿಂಗ್ ಟು ಅ ಫೋಟೋಗ್ರಾಫ್. ಪಾಯಿಂಟಿಂಗ್ ಟು ಅ ಫೋಟೋಗ್ರಾಫ್ ಅಂದ್ರೆ ಏನ್ರಿ, ಒಬ್ಬ ವ್ಯಕ್ತಿ ಒಂದು ಫೋಟೋ ಕಡೆ ತೋರ್ಸಾತಾನ. ಏನ್ ಮಾಡತಾನ್ರಿ, ತೋರ್ಸಾತಾನ. ಪಾಯಿಂಟಿಂಗ್ ಟು ಅ ಫೋಟೋಗ್ರಾಫ್. ಅ ಮ್ಯಾನ್ ಸೇಡ್. ಅ ಮ್ಯಾನ್ ಸೇಡ್. ಸೇಡ್ ಅಂದ್ರೆ ಏನ್ರಿ, ಹೇಳುವುದು. ಏನಂತ ಹೇಳತಾನ ನೋಡ್ರಿ, ಹಿ ಈಸ್ ದ ಸನ್. ಹಿ ಈಸ್ ದ ಸನ್ ಆಫ್ ದ ಓನ್ಲಿ ಸನ್ ಆಫ್ ಮೈ ಫಾದರ್. ಓನ್ಲಿ ಸನ್ ಆಫ್ ಮೈ ಫಾದರ್. ಆ ಫೋಟೋದಲ್ಲಿ ಇರ್ತಕ್ಕಂಥ ವ್ಯಕ್ತಿ, ಆ ಫೋಟೋದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಹಿ ಈಸ್ ದ ಸನ್ ಆಫ್. ಯಾರು ಸನ್ ಅಂದ್ರೆ ಏನ್ರಿ, ಮಗ. ಸನ್ ಅಂದ್ರೆ ಏನ್ರಿ, ಮಗ. ಎಂತ ಮಗ ಅಂದ್ರೆ ಓನ್ಲಿ ಸನ್ ಅಂದ್ರೆ ಒಬ್ಬನೇ ಮಗ. ಏನ್ರಿ, ಒಬ್ಬನೇ ಮಗ. ಯಾರ ಮಗ ರೀ, ಮೈ ಫಾದರ್ ಅಂದ್ರೆ ನನ್ನ ತಂದೆಯ ಮಗ. ಸಿಂಪಲ್ ಆಗಿ ಹೇಳ್ಬೇಕಂದ್ರ ಅಲ್ಲಿ ಒಂದ್ ಕಡೆ ಫೋಟೋ ತೋರ್ಸತನ, ಆ ಫೋಟೋದಲ್ಲಿ ಇರ್ತಕ್ಕಂಥ ವ್ಯಕ್ತಿ ನನ್ನ ತಂದೆಯ ಏಕೈಕ ಮಗ. ನನ್ನ ತಂದೆಯ ಏಕೈಕ ಮಗ. ನನ್ನ ತಂದೆಯ ಏಕೈಕ ಮಗ ಅಂದ್ರೆ ಯಾರ್ರಿ, ನಾನ. ನನ್ನ ತಂದೆ ಏಕೈಕ ಮಗ ಅಂದ್ರೆ ಯಾರ್ರಿ, ನಾನ. ಹೌ ಇಸ್ ದ ಮ್ಯಾನ್, ಹೌ ಇಸ್ ದ ಮ್ಯಾನ್ ರಿಲೇಟೆಡ್ ಟು ದ ಪರ್ಸನ್ ಫೋಟೋಗ್ರಾಫ್ ಅಂದ್ರೆ ಆ ವ್ಯಕ್ತಿ, ಫೋಟೋದಲ್ಲಿ ಇರ್ತಕ್ಕಂಥ ವ್ಯಕ್ತಿಗೆ ಯಾವ ರೀತಿಯಾಗಿರ್ತಕ್ಕಂಥ ರಿಲೇಷನ್ ಅದ ಅಂತ ಕ್ವಶನ್ ಕೇಳಿದಾನ. ಸೊ ಎಲ್ಲರೂ ಬೇಗ ಬೇಗ ಆನ್ಸರ್ ಅನ್ನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಆಪ್ಷನ್ ಎ ಫಾದರ್, ಆಪ್ಷನ್ ಬಿ ಅಂಕಲ್, ಆಪ್ಷನ್ ಸಿ ಬ್ರದರ್, ಆಪ್ಷನ್ ಡಿ ಗ್ರ್ಯಾಂಡ್ ಫಾದರ್. ಸೊ ನಿಮ್ಗೆಲ್ಲ ಗುರ್ತದ. ನನ್ನ ತಂದೆಯ ಏಕೈಕ ಮಗ ಅಂದ್ರೆ ನಾ ಏನಾಗ್ಬೇಕ್ರಿ, ನಮ್ಮ ತಂದೆಗೆ ನಾ ಏನಾಗ್ಬೇಕು ರಿಲೇಷನ್, ಫಾದರ್. ಅವ್ರ ಏನಾಗ್ಬೇಕು, ನನಗ ಫಾದರ್ ಆಗ್ಬೇಕು, ಅಂಕಲ್ ಆಗ್ಬೇಕು, ಬ್ರದರ್ ಆಗ್ಬೇಕು, ಗ್ರ್ಯಾಂಡ್ ಫಾದರ್ ಆಗ್ಬೇಕು. ಏನಾಗ್ಬೇಕ್ರಿ, ಫಾದರ್. ನನಗೇನಾಗ್ಬೇಕು, ಅವರ ಫಾದರ್ ಆಗ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸಿಂಪ್ಲಿಫೈ. ಸಿಂಪ್ಲಿಫೈ ಅಂತಕ್ಕಂಥ ಕ್ವಶನ್ ಇದು ಯಾವ ಚಾಪ್ಟರ್ ಒಳಗೆ ಬರ್ತದ ಅಂದ್ರೆ ಬೋರ್ಡ್ ಮಾಸ್. ಯಾವ್ದ್ರಿ, ಬೋರ್ಡ್ ಮಾಸ್ ಅಂತಕ್ಕಂಥ ಚಾಪ್ಟರ್ ಒಳಗೆ ಬರ್ತದ. ಬೋರ್ಡ್ ಮಾಸ್ ಅಂದ್ರೆ ಏನ್ರಿ, ಸಿಂಪಲ್ ಆಗಿ ಭಾಗಿಸಿ, ಗುಣಿಸಿ, ಕೂಡಿಸಿ, ಕಳಿಸಿ. ಏನ್ರಿ, ಭಾಗಿಸಿ, ಗುಣಿಸಿ, ಕೂಡಿಸಿ, ಕಳಿಸಿ. ಸೊ ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಬ್ರಾಕೆಟ್ಗಳು ಬಂದಾವ. ಸೊ ಯಾವ ಬ್ರಾಕೆಟ್ ಫಸ್ಟ್ ಬರ್ತವೆ, ಫಸ್ಟ್ ನಾವು ಸಾಲ್ವ್ ಮಾಡ್ಬೇಕಂದ್ರ ಫಸ್ಟ್ ಯಾವ್ದ್ರಿ, ರೇಖಾವರ್ಣ. ನೆಕ್ಸ್ಟ್ ಯಾವ್ದ್ರಿ, ಅಲ್ಪಾವರ್ಣ. ನೆಕ್ಸ್ಟ್ ಯಾವ್ದ್ರಿ, ಪುಷ್ಪಾವರ್ಣ. ನೆಕ್ಸ್ಟ್ ಯಾವ್ದ್ರಿ, ಚೌಕಾವರ್ಣ. ನೆಕ್ಸ್ಟ್ ಯಾವ್ದ್ರಿ, ಚೌಕಾವರ್ಣ. ರೇಖಾವರ್ಣ, ಅಲ್ಪಾವರ್ಣ, ಪುಷ್ಪಾವರ್ಣ, ಚೌಕಾವರ್ಣ. ಇಲ್ಲಿ ಎಲ್ಲಾರಿ ಕ್ವಶನ್ ಒಳಗ ರೇಖಾವರ್ಣ ಐತಿ ನೋಡ್ರಿ, ಇಲ್ಲ. ರೇಖಾವರ್ಣ ಇಲ್ಲ ಅಂದ್ರೆ ಯಾವ್ದು ಹೋಗ್ಬೇಕ್ರಿ, ಅಲ್ಪಾವರ್ಣ ಐತಿ. ಐತಿ. ಅಲ್ಪಾವರ್ಣಕ್ಕೆ ಹೋದ ನಂತರ ಅಲ್ಲಿ ಭಾಗ್ಸುದೈತಿ, ಇಲ್ಲ. ಇತ್ತಂದ್ರೆ ಬಿಡಿಸ್ಬೇಕು. ನೆಕ್ಸ್ಟ್ ಯಾವ್ದ್ರಿ, ಗುಣಿಸುದೈತಿ, ಇಲ್ಲ. ಇತ್ತಂದ್ರೆ ಬಿಡಿಸ್ಬೇಕಿತ್ತು, ಕೊಟ್ಟಿಲ್ಲ, ಚಲೋ ಆಯ್ತು. ನೆಕ್ಸ್ಟ್ ಯಾವ್ದ್ರಿ, ಕುಡ್ಸುದ ಐತಿ, ಇಲ್ಲ. ಕಳ್ಸುದ ಐತಿ, ಕಳ್ಸ್ರಿ. 8ರೊಳಗೆ 3 ಹೋದ್ರೆ ಎಷ್ಟ್ರಿ, 5. ನೆಕ್ಸ್ಟ್ -12. 12ರೊಳಗ 5 ಹೋದ್ರೆ ಎಷ್ಟು ಬರ್ತದ್ರಿ, 7 ಬರ್ತದ. ಎಷ್ಟು ಬರ್ತದ್ರಿ, 7 ಬರ್ತದ. ಎಷ್ಟ, 7. 6 + 7 ಎಷ್ಟ್ರಿ, 13. 15ರೊಳಗ 13 ಹೋದ್ರೆ ಎಷ್ಟ್ರಿ, 2. ಆಪ್ಷನ್ ಎ ಈಸ್ ಕರೆಕ್ಟ್. ಇಷ್ಟು ಸಿಂಪಲ್ ಆಗಿ ಬಿಡಿಸ್ಬೇಕು, ಎಲ್ಲಾನು ಬರೆಯುವಂತ ಅವಶ್ಯಕತೆ ಇಲ್ಲ. ಯಾವ ಬ್ರಾಕೆಟ್ ನ ಫಸ್ಟ್ ಯೂಸ್ ಮಾಡಬೇಕು, ಫಸ್ಟ್ ಯಾವ ಒಂದು ಆಪರೇಷನ್ ಮಾಡ್ಬೇಕು ಅನ್ನೋದು ನಮ್ಗೆ ಗುರ್ತಿರ್ಬೇಕು. ಸೊ ಅದನ್ನ ನೆನಪಿಟ್ಕೋ ಟ್ರಿಕ್ಸ್ ಅದ, ಭಾಗಿಸಿ, ಗುಣಿಸಿ, ಕೂಡಿಸಿ, ಕಳಿಸಿ. ನೆಕ್ಸ್ಟ್ ರೇಖಾವರ್ಣ, ಅಲ್ಪಾವರ್ಣ, ಪುಷ್ಪಾವರ್ಣ, ಚೌಕಾವರ್ಣ. ಓಕೆ, ತಿಳಿದಿತ್ತಂದ್ರ ಒಂದ್ಸಲ ಕಮೆಂಟ್ ಬಾಕ್ಸ್ ಒಳಗ ಜೈ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಒಂದ್ ಸ್ಮೈಲಿ ಆಡ್ ಮಾಡ್ರಿ.
ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದಪ್ಪ ಅಂದ್ರೆ ಕ್ವಶನ್ ಇದು ರೀಸನಿಂಗ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಯಾವ ಚಾಪ್ಟರ್ ಅಂದ್ರ ಕೋಡಿಂಗ್ ಅಂಡ್ ಡಿಕೋಡಿಂಗ್. ಯಾವ ಚಾಪ್ಟರ್ ರೀ? ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಂತಕ್ಕಂಥ ಚಾಪ್ಟರ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ಇದು ನಿಮ್ಮ ಎಕ್ಸಾಮ್ ದಾಗ ಬರ್ತಕ್ಕಂಥ ಕ್ವಶನ್. CISF ಎಕ್ಸಾಮ್ ಬರೆಯತ್ತೀರಿ ಅಂದ್ರೆ ಫಿಕ್ಸ್ ಈ ಏರಿಯಾದಾಗ ಒಂದು ಕ್ವಶನ್ ಬರ್ತದ. ಕೋಡಿಂಗ್ ಅಂಡ್ ಡಿಕೋಡಿಂಗ್ ಏರಿಯಾದಾಗ ಕ್ವಶನ್ ಬರ್ತದ. ಏನದ ನೋಡ್ರಿ, ಆ ಸರ್ಟನ್ ಕೋಡ್ ಲ್ಯಾಂಗ್ವೇಜ್ ಇನ್ ಅ ಸರ್ಟನ್ ಕೋಡ್ ಅಂದ್ರೆ ಒಂದು ಕೋಡ್ ಒಳಗ ಅಂದ್ರೆ ಒಂದು ಭಾಷೆ ಒಳಗ ಏನಂತ ಬರತ್ತಾರ ಅಂದ್ರೆ ರಿವರ್ ಅಂತಕ್ಕಂಥದನ್ನ REVIR ಅಂತ ಬರೆದ್ರೆ ಅದೇ ರೀತಿಯಾಗಿ ನಾವು OCN ಅನ್ನೋದನ್ನ ಹೆಂಗ್ ಬರೀತೀವಿ ಅಥವಾ ಯಾವ ರೀತಿಯಾಗಿ ಕೋಡ್ ಮಾಡ್ತೀವಿ ಅಂತ ಕ್ವಶನ್ ಕೇಳಿದ್ರೆ ಸೊ ಬಹಳ ಟೆನ್ಷನ್ ಆಗುವಂತ ಅವಶ್ಯಕತೆ ಇಲ್ಲ. ಏನ್ ಮಾಡಿದಾನೆ ನೋಡ್ರಿ, ಫಸ್ಟ್ ಅವ ರಿವರ್ ಅನ್ನೋದು ಹಿಂಗೈತಿ ಬರೀರಿ, RIVER ಅಂತ ಐತಿ. ಸೊ ಬರ್ದ್ ಬಿಡ್ರಿದ್ನ, ಸುಮ್ಮ ಜಗಳ ಬೇಡ ನಮಗ ಅವ್ರಿಗೆ. ಆ ನಂತರ ನಾವೇನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಅದನ್ನ ಹೆಂಗ್ ಬರ್ದಾನ ನೋಡ್ರಿ, REVIR. ಇಲ್ಲಿ ಏನೇನ್ ಚೇಂಜಸ್ ಆಗಿತ್ತು ನೋಡ್ರಿ, ವಿ ಆಸ್ ಇಟ್ ಈಸ್ ಅದ, ವಿ ಅನ್ನೋದು ಆಸ್ ಇಟ್ ಈಸ್ ಅದ. ಸೊ ನೆಕ್ಸ್ಟ್ ನಾವು ಯಾವ್ದು ಕೋಡ್ ಮಾಡ್ಬೇಕಾಗೈತಿ, OCN ಅಂತಕ್ಕಂಥದನ್ನ ಕೋಡ್ ಮಾಡ್ಬೇಕಾಗಿತ್ತು. OCAN ಅನ್ನೋದನ್ನ ಕೋಡ್ ಮಾಡ್ಬೇಕಾಗೈತಿ. ಅಂದ್ರೆ ಮಿಡಲ್ ಇರ್ತಕ್ಕಂಥ ವಿ ಆಸ್ ಇಟ್ ಈಸ್ ಅದ, ಇಲ್ಲಿ ಇರ್ತಕ್ಕಂಥ ಏನೂ ಕೂಡ ಆಸ್ ಇಟ್ ಈಸ್ ಇರ್ಬೇಕು. ಅಂದ್ರೆ ಮಧ್ಯದಲ್ಲಿ ಆನ್ಸರ್ ಏನ್ ಬರ್ಬೇಕ್ರಿ, ಈ ಬರ್ಬೇಕು. ಇಲ್ಲಿಯೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲೂ ಇಲ್ಲ, ಇಲ್ಲಿ ಈ ಬರ್ಬೇಕಿತ್ತು ಬಂದಿಲ್ಲ, ಇಲ್ಲಿ ಈ ಬಂದೈತಿ. ಆನ್ಸರ್ ಡಿ ಈಸ್ ಕರೆಕ್ಟ್. ಆನ್ಸರ್ ಡಿ ಈಸ್ ಕರೆಕ್ಟ್. ಓಕೆ. ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ, ಸೊ ಕ್ವಶನ್ ಸೇಮ್ ಅದ, ಆದ್ರೂ ನಾನು ನಿಮ್ಗೆ ಒಂದಿಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹೇಳಬೇಕು. ಏನದ ನೋಡ್ರಿ, ನಮ್ಮ ಸಂಸ್ಥೆ ಒಳಗ ನೀವು ಯಾರು ಇವಾಗ CISF ಅಂದ್ರೆ ಫಿಸಿಕಲ್ ಬ್ಯಾಚ್ ಕ್ಲಿಯರ್ ಮಾಡಿದ್ರಲ್ಲ, ಫಿಸಿಕಲ್ ಕ್ಲಿಯರ್ ಮಾಡಿದವ್ರಿಗೆ ನಮ್ಮ ಸಂಸ್ಥೆ ಒಳಗ CET ಬ್ಯಾಚ್ ನ ಸ್ಟಾರ್ಟ್ ಮಾಡ್ತಿದ್ವಿ. ಈ ಒಂದು CET ಬ್ಯಾಚ್ ಏನಪ್ಪಾ ವಿಶೇಷತೆ ಅಂದ್ರೆ, ಈ ಒಂದು ಬ್ಯಾಚ್ ಒಳಗ ಡೈಲಿ ಕ್ಲಾಸ್ ಇರ್ತಾವ. ಡೈಲಿ ಕ್ಲಾಸ್ ಹೇಳ್ತೀವಿ, ಮ್ಯಾಥ್ಸ್ ಹೇಳ್ತೀವಿ, ರೀಸನಿಂಗ್ ಹೇಳ್ತೀವಿ, ಇಂಗ್ಲಿಷ್ ಗ್ರಾಮರ್ ಹೇಳ್ತೀವಿ, GK ಹೇಳ್ತೀವಿ. ಸೊ ಹಿಂದಿ ಗ್ರಾಮರ್ ಕೂಡ ಹೇಳ್ತಿರ್ತೀವಿ. ನೆಕ್ಸ್ಟ್ ಡೈಲಿ ನಾವು ನಿಮಗೆ ಕ್ಲಾಸ್ ಹೇಳಿದ್ದಂತ ನಿಮ್ಮನ್ನ ಅಷ್ಟಕ್ಕೆ ಬಿಟ್ಬಿಡೋದಿಲ್ಲ, ಸ್ಟಡಿ ಅವರ್ಸ್ ನಡೆಸ್ತೀವಿ. ಸ್ಟಡಿ ಅವರ್ಸ್ ಅಂದ್ರೆ ಏನ, ನಿಮ್ಗೆ ಯಾವ್ದೋ ಸಬ್ಜೆಕ್ಟ್ ಬಗ್ಗೆ ಡೌಟ್ ಇತ್ತಂದ್ರೆ ಆ ಸಬ್ಜೆಕ್ಟ್ ಅಲ್ಲಿ ಇರ್ತಕ್ಕಂಥ ಸ್ಪೆಷಲ್ ಸಬ್ಜೆಕ್ಟ್ ಹೇಳ್ತಕ್ಕಂಥ ಸರ್ಗಳು ನಿಮ್ ಜೊತೆ ಸ್ಟಡಿ ಅವರ್ಸಿಗೆ ಕೂತಿರ್ತಾರೆ. ಸೊ ನಿಮ್ಗೆ ಏನ ಸ್ಟಡಿ ಮಾಡ್ಬೇಕಾದ್ರೆ ಯಾವ್ದಾ ಚಾಪ್ಟರ್ದ ಯಾವ್ದಾ ಕ್ವಶನ್ CISF ಸಂಬಂಧಪಟ್ಟ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗೋವಾಗ ಏನ ಡೌಟ್ ಬತ್ತಂದ್ರ ಸೊ ಅದನ್ನ ಅಲ್ಲೇ ಆನ್ ದಿ ಸ್ಪಾಟ್ ನಿಮ್ಗೆ ಕ್ಲಿಯರ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ನಮ್ಮ ಸಂಸ್ಥೆ ಒಳಗೆ ಲೈಬ್ರರಿ ಫೆಸಿಲಿಟಿ ಅದ. ನೆಕ್ಸ್ಟ್ ವೀಕ್ಲಿ ಟೆಸ್ಟ್ ನಡೆಸ್ತೀವಿ, ಡೈಲಿ ಮಾಕ್ ಟೆಸ್ಟ್ ನಡೆಸ್ತೀವಿ. ಆ್ಯಪ್ ಒಳಗೆ ನಿಮ್ದು ಎಕ್ಸಾಮ್ ಆನ್ಲೈನ್ನಾಗ ಹೆಂಗಿರ್ತದಲ್ಲ ಅದೇ ರೀತಿಯಾಗಿ ಮಾಕ್ ಟೆಸ್ಟ್ ನಡೆಸ್ತೀವಿ. ನೆಕ್ಸ್ಟ್ ಈವ್ನಿಂಗ್ ಡೈಲಿ 1 hour ಪ್ರತಿ ಒಂದು ಸಬ್ಜೆಕ್ಟ್ ರಿವಿಷನ್ ಕ್ಲಾಸ್ ಇರ್ತದೆ. ಕ್ಲಾಸ್ ನಡೆಸೋದು ಬೇರೆ, ರಿವಿಷನ್ ಕ್ಲಾಸ್ ಇರ್ತದೆ. ನೆಕ್ಸ್ಟ್ ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ ಇರ್ತದೆ. ಸೊ ಈ ಬಿಲ್ಡಿಂಗ್ ನೋಡ್ರೆ ನಿಮ್ಗೆ ಹಾಸ್ಟೆಲ್ ಬಗ್ಗೆ ಏನು ವಿಚಾರ ಮಾಡೋ ಅವಶ್ಯಕತೆನೇ ಬರೋದಿಲ್ಲ. ನೆಕ್ಸ್ಟ್ ನೀವೇನಾದ್ರೂ ಅಡ್ಮಿಷನ್ ತಗೋರಿದ್ರೆ ನಮ್ಮ ನಂಬರ್ ಐತಿ 8088223005 ಅಂತಕ್ಕಂಥ ನಂಬರ್ ಅದ. ಇವತ್ತ ನೀವು ವಿಡಿಯೋ ನೋಡಿದ ಕೂಡಲೇ ಪಟ್ನ ಕಾಲ್ ಮಾಡ್ರಿ. SSC ಆಗಿರ್ಬೋದು, CISF ಆಗಿರ್ಬೋದು, ಅಗ್ನಿವೀರ ಆಗಿರ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ಗೆ ಎಕ್ಸಾಮ್ ತಯಾರಿ ಮಾಡ್ತೀರಾ ಒಂದ್ಸಲ ನಮ್ಮ ಸಂಸ್ಥೆಗೆ ಕಾಲ್ ಮಾಡ್ರಿ. ನಮ್ಮ ಆ್ಯಪ್ ನೋಡ್ರಿ, ನಮ್ಮ ಯೂಟ್ಯೂಬ್ ಒಳಗೆ ಕ್ಲಾಸ್ ಕೇಳ್ರಿ, ಒಂದ್ಸಲ ಆಫ್ಲೈನ್ ವಿಸಿಟ್ ಮಾಡಿ ನೋಡ್ರಿ. ಪ್ರತಿ ಒಂದು ಬ್ಯಾಚಿಗೆ 50 ಜನ ಅಷ್ಟೇ ಇರ್ತಾರ. ಓಕೆ, ಬ್ಯಾಚ್ ಸ್ಟಾರ್ಟ್ ಆಗೋದೈತಿ, ಕಾಲ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೊ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಏನದ ನೋಡ್ರಿ, ಅ ಶಾಪ್ ಕೀಪರ್ ಅಂದ್ರೆ ವ್ಯಾಪಾರಿ ಏನ್ ಮಾಡತ್ತ, ಆಫರ್ ಕೊಡತ್ತ. ಏನ್ ಮಾಡತ್ತಾನ, ಆಫರ್ ಅಂದ್ರೆ ಏನ್ರಿ, ಡಿಸ್ಕೌಂಟ್ ಕೊಡೋದು ಅಂದ್ರೆ ಕನ್ನಡದಾಗ ನಾವೇನಂತೀವಿ ಅಂದ್ರೆ ಅದ್ರ ಮೇಲೆ ರೇಟ್ ಕಡಿಮೆ ಮಾಡೋದು, ರಿಯಾಯಿತಿ ಕೊಡೋದು ಅಂತ ಹೇಳ್ತೀವಿ. ಆಫರ್ ಕೊಡತ್ತನ. ಎಷ್ಟು ಕೊಡತ್ತನ್ರಿ, 20% ಡಿಸ್ಕೌಂಟ್. ಎಷ್ಟು ಕೊಡತ್ತನ್ರಿ, 20% ಡಿಸ್ಕೌಂಟ್ ಕೊಡತ್ತಾನ. ಎದ್ರ ಮೇಲೆ ರೀ, ಒಂದು ವಸ್ತುವಿನ ಮೇಲೆ. ಐಟಮ್ ಅಂದ್ರೆ ಏನ್ರಿ, ವಸ್ತು. ಐಟಮ್ ಅಲ್ಲ, ಐಟಮ್ ವಸ್ತು. ಇದ್ದ ಮಾರ್ಕೆಟ್ ಪ್ರೈಸ್ ಅಂದ್ರೆ ಅದ್ರ ಮೇಲೆ ನಾವು ಮಾರ್ಕ್ ಮಾಡಿರ್ತಕ್ಕಂಥ ಬೆಲೆ ಎಷ್ಟಿತ್ತು, 500 ರೂಪಾಯಿ ಇತ್ತು. ಸೊ ಇಲ್ಲೊಂದೇನೋ ವಸ್ತು ಐತಿ, ಇದ್ರ ಮೇಲೆ ನಾ ರೇಟ್ 500 ಅಂತ ಹಚ್ಚಿನಿ. ಆ ನಂತರ ಇದು ಸೇಲ್ ಆಗ್ಲಿಲ್ಲ, ಇದಕ್ಕೆ 20% ರಿಯಾಯಿತಿ ಕೊಟ್ನಿ, ಆಫರ್ ಕೊಟ್ನಿ. ಹಂಗಾದ್ರೆ ಆ ವಸ್ತುವನ್ನ ನಾ ಯಾವ ರೇಟಿಗೆ ಮಾರಬೇಕು, ಆ ವಸ್ತುವಿನ ಮಾರಿದ ಬೆಲೆ ಎಷ್ಟ, ಸೆಲ್ಲಿಂಗ್ ಪ್ರೈಸ್ ಎಷ್ಟ ಅಂತ ಗುರ್ತಿರ್ಬೇಕು. ಸೊ ಈ ಒಂದು ಚಾಪ್ಟರ್ ಒಳಗೆ ಬರ್ತಕ್ಕಂಥದ್ದು ಕಾಸ್ಟ್ ಪ್ರೈಸ್. ಸೊ ಕಾಸ್ಟ್ ಪ್ರೈಸ್ ಅಂದ್ರೆ ಏನ್ರಿ, ಕೊಂಡ ಬೆಲೆ. ನೆಕ್ಸ್ಟ್ ಯಾವ್ದ್ರಿ, ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನ್ರಿ, ಮಾರಿದ ಬೆಲೆ. ನೆಕ್ಸ್ಟ್ ಡಿಸ್ಕೌಂಟ್ ಅಂತ ಬರ್ತದ ಅಥವಾ ಆಫರ್ ಅಂತ ಬರ್ತದ. ಇದಂತ ರಿಯಾಯಿತಿ ಅಥವಾ ರೇಟ್ ಒಳಗೆ ಕಡಿಮೆ ಮಾಡೋದು ಅಥವಾ ಏನ್ರಿ, ರೇಟ್ ಒಳಗೆ ಕಡಿಮೆ ಮಾಡಿದ ಅಂತ ತಿಳ್ಕೊತಾರೆ. ಸೊ ಒಂದು ವಸ್ತುವಿನ ಮೇಲೆ 20% ರಿಯಾಯಿತಿ ಕೊಡತ್ತ. ನಾವು ಎಷ್ಟು ಕೊಡತ್ತನ್ರಿ, 20% ರಿಯಾಯಿತಿ ಕೊಡತನ. ಅವಂದ 20% ಅನ್ನೋದನ್ನ ಎದ್ರೊಳಗೆ ಹೇಳತ್ತನಪ್ಪ ಅಂದ್ರೆ ಶೇಕಡಾದಾಗ ಹೇಳತ್ತನ.
ಪರ್ಸೆಂಟೇಜ್ ಒಳಗೆ ಹೇಳ್ತೀನಿ. ಪರ್ಸೆಂಟೇಜ್ ಅಂದ್ರೆ ಏನ್ರಿ 100ಕ್ಕೆ. ಪರ್ಸೆಂಟೇಜ್ ಅಂದ್ರೆ ಏನ್ರಿ 100ಕ್ಕೆ. ಅಂದ್ರೆ ಆ ವಸ್ತುವಿಂದ ಕಾಸ್ಟ್ ಪ್ರೈಸ್ 100 ರೂಪಾಯಿ ಇತ್ತಂದ್ರೆ 20 ರೂಪಾಯಿ ಡಿಸ್ಕೌಂಟ್ ಕೊಟ್ಟು ಅಂದ್ರೆ ಅದರದ ಮಾರಿದ ಬೆಲೆ ಸೇಲಿಂಗ್ ಪ್ರೈಸ್ ಎಷ್ಟಾಗ್ತದ್ರಿ 80 ರೂಪಾಯಿ ಆಗ್ತದೆ. ಎಷ್ಟಾಗ್ತದ್ರಿ 80 ರೂಪಾಯಿ ಆಗ್ತದೆ. ಎಷ್ಟಾಗ್ತದೆ 80. 20% ಕೊಡುವಲ್ಲಿ ನಾವು 30% ರಿಯಾಯಿತಿ ಕೊಟ್ಟಂದ್ರೆ 100 ರೂಪಾಯಿ ಇದ್ದಿದ್ದ 30% ರಿಯಾಯಿತಿ ಅಂದ್ರೆ ಎಷ್ಟಾಗ್ತೈತ್ರಿ 70 ಆಗ್ತದೆ. ಎಷ್ಟಾಗ್ತದ್ರಿ 70. ಎಷ್ಟಾಗ್ತದೆ 70. 10% ಅಂದ್ರೆ ಎಷ್ಟಾಗ್ತದ್ರಿ 90 ಆಗ್ತದೆ. ಅವು ಎಷ್ಟು ರಿಯಾಯಿತಿ ಕೊಡ್ತಾನಲ್ಲ ಶೇಕಡಾದಾಗ ಅದನ್ನ 100 ಒಳಗೆ ಮೈನಸ್ ಮಾಡಬೇಕು. ಆ ನಂತರ ಅದರದ ಮಾರ್ಕೆಟ್ ಪ್ರೈಸ್ ಎಷ್ಟಿತ್ತಪ್ಪ ಅಂದ್ರೆ 500 ರೂಪಾಯಿ ಇತ್ತು. ಎಷ್ಟಿತ್ರಿ 500 ರೂಪಾಯಿ ಇತ್ತು. ನಾವು ಸೆಲ್ಲಿಂಗ್ ಪ್ರೈಸ್ ಕಂಡುಹಿಡಿಬೇಕು. ಅಲ್ಲೇನು ಬರಿಬೇಕ್ರಿ ಎಕ್ಸ್. ನೆಕ್ಸ್ಟ್ ಎಕ್ಸ್ ಅಪೋಸಿಟ್ ಯಾವ್ದೈತ್ರಿ 100 ಐತಿ. ಉಳಿತು ಎಷ್ಟ್ರಿ 500 ಇಂಟು 80. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡಬೇಕು. ಕಡ್ತಾ ಹೊಡಿಬೇಕು. ಕಡ್ತಾ ಹೊಡ್ಯಾಕ ಟೆನ್ಷನ್ ತಗೋಬೇಡ್ರಿ, ನಾ ಅದೇನಿ. ಓಕೆ, ಈ 2 0 ಕ್ಯಾನ್ಸಲ್ ಆಯ್ತು. 8 5 40. 0ಕ್ಕೆ 0. ಅದರ ಬೆಲೆ ಎಷ್ಟ್ರಿ 400. ಅದರ ಬೆಲೆ ಎಷ್ಟ್ರಿ 400. ಆಪ್ಷನ್ ಎ ಇಸ್ ಕರೆಕ್ಟ್. ಆಪ್ಷನ್ ಎ ಇಸ್ ಕರೆಕ್ಟ್. ಆಪ್ಷನ್ ಎ ಇಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದಪ್ಪ ಅಂದ್ರೆ ಇದು ಟೈಮ್ ಅಂಡ್ ಡಿಸ್ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್. ನಾ ಯಾವ ಕ್ವಶನ್ ನಿಮ್ಮ ಜೊತೆ ಡಿಸ್ಕಷನ್ ಮಾಡತ್ತೀನಿ ಇಂಥ ಕ್ವಶನ್ಗಳನ್ನ ಅಷ್ಟ ಪ್ರಾಕ್ಟೀಸ್ ಮಾಡ್ಬೇಕು. ಯಾಕೆ ಇಂಥ ಕ್ವಶನ್ ಅಷ್ಟ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ನಿಮ್ಮ ಎಕ್ಸಾಮ್ದಾಗ ಸೊ ಮ್ಯಾಥ್ಸ್ ಎಷ್ಟಿರ್ತಾವ್ರಿ 25 ಕ್ವಶನ್ ಇರ್ತಾವ. ರೀಸನಿಂಗ್ ಎಷ್ಟಿರ್ತಾವ 25 ಕ್ವಶನ್ ಇರ್ತಾವ. ಸೊ ಯಾವುದೋ ಒಂದು ನಾವು ಕಾಂಪಿಟೇಟಿವ್ ಎಕ್ಸಾಮ್ದಾಗ ಔಟ್ ಆಫ್ 4 ಟಚ್ ಮಾಡೋಕ್ಕಾಗೋದಿಲ್ಲ. ಔಟ್ ಆಫ್ 4 ಟಚ್ ಮಾಡೋಕೆ ಟೈಮ್ ಸಿಗೋದಿಲ್ಲ. ಆ ನಂತರ 20+ ಹಾಕ್ಬೇಕಂದ್ರೆ ನಮ್ಗೆ ಎಲ್ಲಾ ಚಾಪ್ಟರ್ ಕವರ್ ಮಾಡಕ್ ಆಗೋದಿಲ್ಲ. ಒಂದೊಂದು ಚಾಪ್ಟರ್ ಡಿಫಿಕಲ್ಟ್ ಬರ್ತಾವ. ಸೊ ನಾವು ಇವಾಗ ನಮ್ದು ಟಾರ್ಗೆಟ್ ಏನಿರ್ಬೇಕಂದ್ರೆ 15 to 18 15ರಿಂದ 18 ಕ್ವಶನ್ಗಳನ್ನ ಟಚ್ ಮಾಡ್ಬೇಕಾಗಿತ್ತಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಅಲ್ಲಿ ಬೇಸಿಕ್ ಲೆವೆಲ್ ಈಸಿ ಲೆವೆಲ್ ಬರ್ತಿರ್ತಾವ. ಇಲ್ಲಿ ಒಟ್ಟ ನಮಗೆ ಮಾರ್ಕ್ಸ್ ಹೋಗ್ಬಾರ್ದು. ಸೊ ಒಬ್ಬೊಬ್ರು ಇವಾಗ ಡಿಫಿಕಲ್ಟ್ ಲೆವೆಲ್ ಕ್ವಶನ್ಗಳನ್ನ ಪ್ರಾಕ್ಟೀಸ್ ಮಾಡ್ತಿರ್ತಾರೆ, ಅವ್ರಿಗೂ ಕೂಡ ಆಗೋದಿಲ್ಲ, ಟೈಮ್ ಸಿಗೋದಿಲ್ಲ. ಇಂಥ ಈಸಿ ಕ್ವಶನ್ಗಳನ್ನ ನಾವು ಟಾರ್ಗೆಟ್ ಮಾಡಿ 15 ಮ್ಯಾಥ್ಸ್ ಒಳಗೆ ಬರಬೇಕು, ರೀಸನಿಂಗ್ ಒಳಗೆ 18 ಬರ್ಬೇಕಂತಕ್ಕಂಥ ಒಂದು ಟಾರ್ಗೆಟ್ ಮಾಡಿ ನೀವು ಪ್ರಿಪೇರ್ ಆಗಕ್ಕೆ ಸ್ಟಾರ್ಟ್ ಮಾಡ್ರೆ ಪ್ರಾಪರ್ ಪ್ಲಾನಿಂಗ್ ಪ್ರಕಾರ ನೀವು ಸ್ಟಡಿ ಮಾಡಕ್ ಸ್ಟಾರ್ಟ್ ಮಾಡ್ರಿ. ನಿಮ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಾಬ್ಲಮ್ ಇರೋದಿಲ್ಲ. ಸರ್ ಏನ್ರಿ ಭಾಳ ಈಸಿ ಕ್ವಶನ್ ಡಿಸ್ಕಷನ್ ಮಾಡತ್ತೀರಿ? ನಮ್ದು ಟಾರ್ಗೆಟ್ 15ರಿಂದ 18 ಕ್ವಶನ್ ಇರ್ತದೆ. ಮ್ಯಾಥ್ಸ್ ಒಳಗೆ 15ರಿಂದ 18, ರೀಸನಿಂಗ್ ಒಳಗೆ 18ರಿಂದ 20. ಅದಕ್ಕೆ ಬರ್ತಕ್ಕ ಅಂತ ಲೆವೆಲ್ ಕ್ವಶನ್ಗಳು ಬರ್ಬೇಕಂದ್ರೆ ಈ ಲೆವೆಲ್ಗೆ ಬರ್ಬೇಕಾದ್ರೆ ಇಂಥ ಕ್ವಶನ್ಗಳು ಸಾಕು. ಓಕೆ, ನೋಡ್ರಿ ಏನದ ಅ ಕಾರ್ ಕವರ್ಸ್ ಕ್ರಮಿಸುವುದು 120 ಕಿಲೋಮೀಟರ್ಸ್ ಇನ್ 3 hours. ವಾಟ್ ಈಸ್ ದ ಸ್ಪೀಡ್? ವಾಟ್ ಈಸ್ ದ ಸ್ಪೀಡ್? ಸೊ ನಾವು ಬಂದದ್ದು ಅನ್ಬೇಕು, ನಮಗೆ ಫಾರ್ಮುಲಾಗಳು ನೆನಪಿಡಬೇಕು. ಫಾರ್ಮುಲಾ ಅಂದ್ರೆ ಹೆಂಗ್ರಿ LTS. ಸೊ ಎಲ್ ಅಂದ್ರೆ ಏನ್ರಿ ಲೆಂತ್. ಲೆಂತ್ ಅಂದ್ರೆ ಏನ ದೂರ. ಟಿ ಅಂದ್ರೆ ಏನ್ರಿ ಟೈಮ್ ಅಂದ್ರೆ ಕನ್ನಡದಾಗ ಏನ್ರಿ ಸಮಯ. ಎಸ್ ಅಂದ್ರೆ ಏನ್ರಿ ಸ್ಪೀಡ್ ಅಂದ್ರೆ ಏನ ವೇಗ. ನಮಗೆ ಏನ್ ಕೇಳಿದಾನವ ಸ್ಪೀಡ್ ಕೇಳಿದಾನ. ಸೊ ಸ್ಪೀಡ್ ಮೇಲೆ ಕೈ ಇಟ್ರೆ ಏನ್ ಕಾಣ್ತದ L/T ಅಂತ ಕಾಣ್ತದ. ಇದು ನಮ್ಮ ಫಾರ್ಮುಲಾ ಆಗಿರ್ತದ. ಸೊ ಲೆಂತ್ ದೂರ ಎಷ್ಟು ಅದರಿ 120 ಕಿಲೋಮೀಟರ್ ಅದ. ನೆಕ್ಸ್ಟ್ ಟೈಮ್ ಎಷ್ಟು ಅದರಿ 3 hours ಅದ. ಸೊ ಇದನ್ನ ಫರ್ದರ್ ಸಿಂಪ್ಲಿಫಿಕೇಶನ್ ಮಾಡ್ರಿ. 3 1 3 4 0 0. ಆನ್ಸರ್ ಎಷ್ಟ್ರಿ 40 ಕಿಲೋಮೀಟರ್ ಫರ್ ಅವರ್. 40 ಕಿಲೋಮೀಟರ್ ಫರ್ ಅವರ್. ಆಪ್ಷನ್ ಬಿ ಈಸ್ ಕರೆಕ್ಟ್. ಆಪ್ಷನ್ ಬಿ ಈಸ್ ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದಪ್ಪ ಕ್ವಶನ್. ಸೆಲೆಕ್ಟ್ ದ ಆಪ್ಷನ್ ದಟ್ ಈಸ್ ರಿಲೇಟೆಡ್ ಟು ದಿ ಥರ್ಡ್ ಟರ್ಮ್. ಸೊ ಮೊದಲನೇ ಟರ್ಮ್ ಏನದ ಬುಕ್ ಯಾರು ಬರೀತಾರ್ರಿ? ಆಥರ್ ಬರೀತಾರ. ಮೂವಿಯನ್ನ ಯಾರು ಮಾಡ್ತಾರಪ್ಪ ಅಂದ್ರ ಡೈರೆಕ್ಟರ್ ಮಾಡ್ತಾರ. ಯಾರ್ರಿ? ಡೈರೆಕ್ಟರ್. ಪ್ರೊಡ್ಯೂಸರ್ ಅಮೌಂಟ್ ಹಾಕ್ತಾನು, ಆಕ್ಟರ್ ಆಕ್ಟಿಂಗ್ ಮಾಡ್ತಾನ. ಓಕೆ, ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ಇದು ಅನುಪಾತ ಮತ್ತು ಸಮಾನುಪಾತ ರೇಷಿಯೋ ಅಂಡ್ ಪ್ರಪೋರ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅದ. ಏನದ ನೋಡ್ರಿ ಕ್ವಶನ್. ದ ರೇಷಿಯೋ ಆಫ್ 2 numbers ಈಸ್ 5:7. ಯಾವ 2 ಸಂಖ್ಯೆಗಳದಾವ? ದ ರೇಷಿಯೋ ಆಫ್ 2 numbers 2 ಸಂಖ್ಯೆಗಳದಾವ. ಯಾವ ಸಂಖ್ಯೆ ಅಂತ ಗೊತ್ತಿಲ್ಲ, ಆದ್ರ ಆ ಸಂಖ್ಯೆಗಳದ ಏನ್ ಕೊಟ್ಟಾನಪ್ಪ ಅಂದ್ರೆ ಅವ ಅನುಪಾತ ಕೊಟ್ಟಾನ. ಮೊದಲನೇ ಸಂಖ್ಯೆ 5 ಐತಿ, ಎರಡನೇ ಸಂಖ್ಯೆ 7 ಐತಿ. ಆ ಸಂಖ್ಯೆ ಗೊತ್ತಿಲ್ಲ, ಅದಕ್ಕೆ 5x ಮತ್ತು 7x ಅಂತ ಬರ್ದಿದ್ವಿ. ಆ ನಂತರ ಸಮ್ ಈಸ್ 144. ಅಂದ್ರೆ ಸಮ್ ಅಂದ್ರೆ ಏನ್ರಿ? ಈ ಸಂಖ್ಯೆಗಳನ್ನ ಕೂಡಿಸಿದಾಗ ಎಷ್ಟು ಬರ್ತದ್ರಿ? 144 ಬರ್ತದ. ಅಂದ್ರೆ 5 + 7 ಎಷ್ಟ್ರಿ? 12x. 12x ಇಸ್ ಈಕ್ವಲ್ ಟು ಎಷ್ಟ್ರಿ? 144. x ಅನ್ನೋದು ಇಲ್ಲಿ ಗುಣಾಕಾರ ಐತಿ, ಈ ಕಡೆ ಹೋದ್ರೆ ಭಾಗಾಕಾರ ಆಗ್ತೈತಿ. ಭಾಗಾಕಾರ ಮಾಡ್ರೆ 12 1 12 2
ಅವಾಗ ಎಕ್ಸ್ ನ ಬೆಲೆ ಎಷ್ಟಾತ್ರಿ 12 ಆಯ್ತು. ಆ ನಂತರ ಇಲ್ಲಿ ಎಕ್ಸ್ ಜಾಗದಾಗ ನಾವು 12 ಬರ್ತಂದ್ರ 12 ಐದ್ಲೆ ಎಷ್ಟ್ರಿ 60, 12 ಏಳ್ಲೆ 84. ಆಪ್ಷನ್ ಎ ಇಸ್ ಕರೆಕ್ಟ್. ಆ ಎರಡು ಸಂಖ್ಯೆಗಳು ಯಾವ್ರಿ 60 ಮತ್ತು 84. ಎಸ್ ಓಕೆ. ನಿಮಗೆ ಈ ಕಾನ್ಸೆಪ್ಟ್ ತಿಳಿದಿತ್ತು, ಚಲೋ ಅನ್ಸಿತ್ತು, ಮಿಸ್ ಮಾಡಲ್ಲ, ಬೇಗ ಎಲ್ಲರೂ ವಿಡಿಯೋಕ್ಕೆ ಲೈಕ್ ಮಾಡಬೇಕು, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿಕ್ಕಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಬಾಕ್ಸ್ ಒಳಗ ನಿಮ್ಮ ಒಪಿನಿಯನ್ ತಿಳಿಸ್ರಿ. ಓಕೆ, ನಾ ಇವಾಗ ಕ್ವಶನ್ ಹೇಳ್ತಾ ಆನ್ಸರ್ ಸಾಲ್ವ್ ಮಾಡ್ತಾ ಹೋಗ್ತಿರ್ತೀನಿ. ಸೊ ನೀವೇನ್ ಮಾಡ್ಬೇಕು, ಇದು ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ ಇರೋದ್ರಿಂದ ಕ್ವಶನ್ ಬಂದ ಕೂಡಲೇ ವಿಡಿಯೋ ಯೂಸ್ ಮಾಡಬೇಕು, ಆನ್ಸರ್ ಬಿಡಿಸ್ಬೇಕು, ಆನ್ಸರ್ನ ಕಮೆಂಟ್ ಮಾಡಬೇಕು, ನೆಕ್ಸ್ಟ್ ಸೊಲ್ಯೂಷನ್ ನೋಡ್ಬೇಕು, ಕರೆಕ್ಟ್ ಐತೋ ತಪ್ಪಾಯ್ತು, ಯಾವ ಟ್ರಿಕ್ಸ್ ಯೂಸ್ ಮಾಡಿದಾರೋ, ಯಾವ ಟ್ರಿಕ್ಸ್ ನಾವು ಯೂಸ್ ಮಾಡ್ರೆ ನಿಮ್ಗೆ ಲಾಂಗ್ ಟೈಮ್ ನೆನಪು ಉಳಿತೈತಿ. ಸೊ ಇದಕ್ಕೆ ಶಾರ್ಟ್ಕಟ್ ಇನ್ನೂ ಭಾಳ ಬರ್ತಾವ, ಆದ್ರೆ ನಾವು ಶಾರ್ಟ್ಕಟ್ಗಳನ್ನ ಯೂಸ್ ಮಾಡ್ರೆ ನಿಮ್ಮ ಎಕ್ಸಾಮ್ದಾಗ ಮರೆಯುವಂತ ಸಾಧ್ಯತೆ ಇರ್ತದೆ. ಇದಕ್ಕೆ ಇನ್ನೂ ಹೆಂಗ್ ಮಾಡ್ಬೋದಪ್ಪ, ಇವೆರಡು ಯಾವ ಮಗ್ಯಾಗ ಬರ್ತಾವ. ನೆಕ್ಸ್ಟ್ 12 ಐದ್ಲೆ 60, 12 ಏಳ್ಲೆ 84. ನೆಕ್ಸ್ಟ್ ಇವನು ಹಂಗೆ ಸಿಂಪ್ಲಿಫೈ ಮಾಡ್ಕೋತ ಹೋದಾಗ 5:7 ಯಾವ್ದು ಬರ್ತದ ಅದು ಆನ್ಸರ್ ಕರೆಕ್ಟ್ ಆಗಿರ್ತದ. ಹಿಂಗೋ ಆಪ್ಷನ್ ಥ್ರೂ ಬಿಡಿಸ್ಬೋದು, ಆದ್ರೆ ಇದು ನಮಗೆ ಭಾಳಷ್ಟು ದಿನ ನೆನಪು ಉಳಿಯೋದಿಲ್ಲ. ಇದು ಬೇಸಿಕ್ ಕಾನ್ಸೆಪ್ಟ್, ಇದೇನ್ರಿ ಬೇಸಿಕ್ ಕಾನ್ಸೆಪ್ಟ್. ಇದನ್ನ ಒಂದ್ಸಲ ನೀವು ಕಲ್ತಿದ್ದ ಆದ್ರೆ 100% ನೀವು ಕಾಂಪಿಟೇಟಿವ್ ಎಕ್ಸಾಮ್ದಾಗ ಕ್ಲಿಯರ್ ಮಾಡಕ್ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಕಂಪ್ಯಾರಿಸನ್ ಟೆಸ್ಟ್ ರೀಸನಿಂಗ್ ಒಳಗೆ ಬರ್ತಕ್ಕಂಥ ಕ್ವಶನ್ ಅದ. ರೀಸನಿಂಗ್ ಒಳಗೆ ಬರ್ತಕ್ಕಂಥ ಕ್ವಶನ್ ಏನದ ನೋಡ್ರಿ. ಇಫ್ ಎ ಈಸ್ ಟಾಲರ್ ದೆನ್ ಬಿ, ಇಫ್ ಎ ಈಸ್ ಟಾಲರ್ ದೆನ್ ಬಿ, ಎ ಅಂತಕ್ಕಂಥ ವ್ಯಕ್ತಿ ಬಿಗಿಂತ ಟಾಲರ್ ಅದಾನ. ಎ ಅಂತಕ್ಕಂಥ ವ್ಯಕ್ತಿ ಬಿಗಿಂತ ಟಾಲರ್ ಅಂದ್ರೆ ಬಿಗಿಂತ ಏನದನ್ರಿ ಹೈಟ್ ಅದನ್ನ. ಎ ಅಂತಕ್ಕಂಥ ವ್ಯಕ್ತಿ ಬಿಗಿಂತ ಟಾಲರ್. ಇಫ್ ಎ ಈಸ್ ಟಾಲರ್ ದೆನ್ ಬಿ, ಸಿ ಈಸ್ ಟಾಲರ್ ದೆನ್ ಎ ಅಂದ್ರೆ ಸಿ ಅಂತಕ್ಕಂಥ ವ್ಯಕ್ತಿ ಏನದನಪ್ಪ ಅಂದ್ರೆ ಎಗಿಂತ ಹೈಟ್ ಅದನ, ಎಗಿಂತ ಹೈಟ್ ಅದನ. ಸಿ ಅಂತಕ್ಕಂಥ ವ್ಯಕ್ತಿ ಎಗಿಂತ ಹೈಟ್ ಅದ. ನೆಕ್ಸ್ಟ್ ಡಿ ಈಸ್ ಟಾಲರ್ ದೆನ್ ಸಿ, ಡಿ ಅಂತಕ್ಕಂಥ ವ್ಯಕ್ತಿ ಸಿಗಿಂತ ಟಾಲರ್ ಅದನ ಅಂದ್ರೆ ಹೈಟ್ ಅದನ. ಹಾಗಾದ್ರೆ ದೆನ್ ಹೂ ಈಸ್ ದ ಟಾಲೆಸ್ಟ್, ಹಾಗಾದ್ರೆ ಈ ಒಂದು ಗ್ರೂಪ್ ಒಳಗ ಟಾಲೆಸ್ಟ್ ಅಂದ್ರೆ ಏನ್ರಿ, ಯಾರು ಅತಿ ಹೆಚ್ಚು ಎತ್ತರ ಅದಾರಪ್ಪ ಅಂದ್ರೆ ಆಪ್ಷನ್ ಡಿ ಈಸ್ ಕರೆಕ್ಟ್. ಆಪ್ಷನ್ ಡಿ ಈಸ್ ಕರೆಕ್ಟ್. ಎಸ್ ಓಕೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಟೈಮ್ ಅಂಡ್ ವರ್ಕ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅಥವಾ ಪೈಪ್ ಅಂಡ್ ಸ್ಟ್ರೀಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್, ನಲ್ಲಿ ಮತ್ತು ತೊಟ್ಟಿಗಳು ಅಂತಕ್ಕಂಥ ಕಾನ್ಸೆಪ್ಟ್ ಮೇಲೆ ಬರ್ತಕ್ಕಂಥ ಕ್ವಶನ್ ಅದ. ಏನದ ನೋಡ್ರಿ ಕ್ವಶನ್. ಎ ಪೈಪ್ ಕ್ಯಾನ್ ಫಿಲ್ ಅ ಟ್ಯಾಂಕ್ ಇನ್ 10 hours. ಎ ಅಂತ ಒಂದು ಟ್ಯಾಂಕ್ ಅದ, ಏನದ ರೀ ಒಂದು ಟ್ಯಾಂಕ್ ಅದ, ಒಂದು ಟ್ಯಾಂಕ್ ಅದ. ಇದಕ್ಕೆ ಒಂದು ಎ ಅಂತಕ್ಕಂಥ ಪೈಪ್ ಅದ, ಇದರ ಹೆಸರು ಎ. ಇನ್ನೊಂದು ಏನದ ರೀ ಬಿ ಅಂತಕ್ಕಂಥ ಪೈಪ್ ಅದ, ಇನ್ನೊಂದೇನು ಬಿ ಅಂತಕ್ಕಂಥ ಪೈಪ್ ಅದ. ಎ ಅಂತಕ್ಕಂಥ ಟ್ಯಾಂಕ್, ಸೊ ಎ ಅಂತಕ್ಕಂಥ ಪೈಪ್ ಈ ಒಂದು ಟ್ಯಾಂಕ್ ಅನ್ನ 10 hours ಒಳಗೆ ಏನ್ ಮಾಡ್ತದ, ಫಿಲ್ ಮಾಡ್ತದ. ಫಿಲ್ ಅಂದ್ರೆ ತುಂಬುವುದು, ಫಿಲ್ ಅಂದ್ರೆ ಏನ್ರಿ ತುಂಬುವುದು. ನೆಕ್ಸ್ಟ್ ಅನದರ್ ಪೈಪ್ ಕ್ಯಾನ್ ಎಂಟಿ, ಅನದರ್ ಪೈಪ್ ಕ್ಯಾನ್ ಎಂಟಿ. ಎಂಟಿ ಅಂದ್ರೆ ಏನ್ರಿ ಖಾಲಿ ಮಾಡೋದು. ಎಂಟಿ ಅಂದ್ರೆ ಏನ್ರಿ ಖಾಲಿ ಮಾಡೋದು. ಎಂಟಿ ಅಂದ್ರೆ ಏನ್ರಿ ಖಾಲಿ ಮಾಡೋದು. ಖಾಲಿ ಮಾಡಕ್ಕೆ ಎಷ್ಟು ಟೈಮ್ ಬೇಕ್ರಿ, 15 ಗಂಟೆ ಟೈಮ್ ಬೇಕು. ಎಷ್ಟು ಬೇಕ್ರಿ, 15 ಗಂಟೆ ಟೈಮ್ ಬೇಕು. ಇಫ್ ಬೋತ್ ಪೈಪ್ಸ್ ಆರ್ ಓಪನ್ಡ್, ಇಫ್ ಬೋತ್ ಪೈಪ್ಸ್ ಆರ್ ಓಪನ್ಡ್, ಹಂಗಂದ್ರೆ ಎರಡೂ ಪೈಪ್ಗಳನ್ನ ನಾವು ಓಪನ್ ಮಾಡಿದ್ವಿ. ಮ್ಯಾಗಿಂದ ನೀರು ಬರಕೈತ್ತು, ಕೆಳಗಿಂದ ನೀರು ಹೊಂಟು, ಮ್ಯಾಗಿಂದನೂ ನೀರು ಬರಕೈತ್ತು, ಕೆಳಗಿಂದನೂ ನೀರು ಹೋಗಕ್ಕಿತ್ತು. ಹಾಗಾದ್ರೆ ಇನ್ ಹೌ ಮೆನಿ ಅವರ್ಸ್, ಹಾಗಾದ್ರೆ ಇನ್ ಹೌ ಮೆನಿ ಅವರ್ಸ್ ವಿಲ್ ದ ಟ್ಯಾಂಕ್ ಫಿಲ್ಡ್, ಹಾಗಾದ್ರೆ ಎಷ್ಟು ಗಂಟೆಗಳ ನಂತರ ಆ ಟ್ಯಾಂಕ್ ತುಂಬತದ ಅಂತ ಕ್ವಶನ್ ಕೇಳಿದಾರ. ಸೊ ನೋಡ್ರಿ, ನಾ ಟ್ಯಾಂಕ್ ಮೊದಲನೇ ಪೈಪ, ಎರಡನೇ ಪೈಪ, ಮೊದಲನೇ ಪೈಪ 10 ಗಂಟೆ ಒಳಗ ಟ್ಯಾಂಕ್ ಅನ್ನ ತುಂಬತದ, ಎರಡನೇ ಪೈಪ 15 ಗಂಟೆ ಒಳಗ ಟ್ಯಾಂಕ್ ಅನ್ನ ಖಾಲಿ ಮಾಡ್ತದ. ಹಾಗಾದ್ರೆ ಆ ಟ್ಯಾಂಕಿನ ಕೆಪಾಸಿಟಿ ನಮ್ಗೆ ಗೊತ್ತಿಲ್ಲ, ಅಂದ್ರೆ ಈ ಟ್ಯಾಂಕ್ ಒಳಗೆ ಎಷ್ಟು ನೀರು ಹಿಡಿತೈತಿ ಅನ್ನೋದು ನಮಗೆ ಗೊತ್ತಿಲ್ಲ. ಅದನ್ನ ಗೊತ್ತು ಮಾಡ್ಕೋಬೇಕಾಗಿತ್ತು. ನಾವೇನ್ ಮಾಡ್ಬೇಕು, LCM ತೆಗಿಬೇಕು. 10 ಮತ್ತು 15ರ LCM ಎಷ್ಟು ಬರ್ತದ್ರಿ, 30 ಬರ್ತದ. ಅಂದ್ರೆ ಆ ಟ್ಯಾಂಕಿನ ಕೆಪಾಸಿಟಿ ಎಷ್ಟದ ರೀ, 30 ಲೀಟರ್ ಅದ. ನೆಕ್ಸ್ಟ್ ಇದ್ರ ಎಫಿಷಿಯನ್ಸಿ ಕಂಡುಹಿಡಿಬೇಕು. ಅಂದ್ರೆ 1 ಗಂಟೆಗೆ ಆ ಟ್ಯಾಂಕ್ ಒಳಗ ಈ ಪೈಪ್ ನಿಂದ ಎಷ್ಟು ನೀರು ಹೋಗ್ತದೆ ನೋಡ್ಬೇಕು. 10 ಎಷ್ಟಲೇ 30 ರೀ, 10 3ಲೇ 30, ಎಷ್ಟಲೇ ರೀ 10 3ಲೇ 30. ಅಂದ್ರೆ 1 ಗಂಟೆಗೆ ಈ ಟ್ಯಾಂಕ್ ಒಳಗ 3 ಲೀಟರ್ ನೀರು ಹೋಗ್ತದೆ ಇದ್ರ ಸಹಾಯದಿಂದ. ನೆಕ್ಸ್ಟ್ 15 ಎಷ್ಟಲೇ 30 ರೀ,
15 2 30 ಅಂದ್ರೆ ಇದು 1 ಗಂಟೆಗೆ 2 ಲೀಟರ್ ನೀರು ಹೊರಗೆ ತೆಗಿತದೆ. 2 ಲೀಟರ್ ನೀರನ್ನ ಹೊರಗೆ ತೆಗಿತದೆ. ಇದು 3 ಲೀಟರ್ ನೀರು ಹಾಕಿತ್ತಂದ್ರೆ ಇದು 2 ಲೀಟರ್ ನೀರು ಹೊರಗೆ ತೆಗಿತದ. ಅಂದ್ರೆ ಇದು 1 ಗಂಟೆಗೆ ಆ ಟ್ಯಾಂಕ್ ಒಳಗೆ ನೀರು ಎಷ್ಟು ಹೋಗ್ತದಪ್ಪ ಅಂದ್ರೆ 1 ಲೀಟರ್ ಹೋಗ್ತದೆ. ಹಾಗಾದ್ರೆ ಇದನ್ನ 1 ರಿಂದ ಭಾಗಿಸ್ಬೇಕು. ಅವಾಗ ನಮಗೆ ಟೈಮ್ ಎಷ್ಟು ಸಿಗ್ತದ್ರಿ? 30 ಗಂಟೆ ಸಿಗ್ತದೆ. 30 ಗಂಟೆ ಆದ ನಂತರ ಆ ಟ್ಯಾಂಕ್ ಏನಾಗ್ತದ್ರಿ? ಫಿಲ್ ಆಗ್ತದ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನದಪ್ಪ ಅಂದ್ರೆ ಇದು ಸ್ಟೇಟ್ಮೆಂಟ್ ಅಂತಕ್ಕಂಥ ಚಾಪ್ಟರ್, ಸ್ಟೇಟ್ಮೆಂಟ್ ಅಂಡ್ ಕನ್ಕ್ಲೂಷನ್ ಅಂತಕ್ಕಂಥ ಚಾಪ್ಟರ್ ಬರ್ತಕ್ಕಂಥ ಕ್ವಶನ್. ಸೊ ಈ ಒಂದು ಕ್ವಶನ್ ಬಿಡ್ಸಕ್ ಹೋಗೋಕ್ಕಿಂತ ಮುಂಚೆ ನಮ್ಗೆ ಗೊತ್ತಿರಬೇಕು ಇದಕ್ಕೆ ನಾವೇನಂತೀವಿ ಅಂದ್ರೆ ಆಲ್ ಅಂತಕ್ಕಂಥ ಕಾನ್ಸೆಪ್ಟ್ ಅಂತೀವಿ. ನಾವು ಇದಕ್ಕೆ ಏನಂತೀವಿ ಅಂದ್ರೆ ಸಮ್ ಅಂತಕ್ಕಂಥ ಕಾನ್ಸೆಪ್ಟ್ ಅಂತೀವಿ. ಇದಕ್ಕೇನಂತೀವಿ ಅಂದ್ರೆ ನೋ ಅಂತೀವಿ. ನೆನ್ಪಿಟ್ಕೊಂಡ್ಬಿಡ್ರಿ, ಆಲ್ ಸಮ್ ನೋ ನಂದು ಇದು ಟ್ರಿಕ್ಸ್. ಆಲ್ ಸಮ್ ನೋ ಅಂತಕ್ಕಂಥ ಟ್ರಿಕ್ಸ್. ಸೊ ಏನದ ನೋಡ್ರಿ ಕ್ವಶನ್ ಓದೋಣ. ಏನದ ನೋಡ್ರಿ ಸ್ಟೇಟ್ಮೆಂಟ್. ಆಲ್ ಬುಕ್ಸ್ ಆರ್ ಪೆನ್. ಎಲ್ಲಾ ಬುಕ್ಸ್, ಆಲ್ ಬುಕ್ಸ್ ಆರ್ ಪೆನ್. ಆಲ್ ಅಂತಕ್ಕಂಥ ಬಂದಿದೆ, ಒಂದ್ರೊಳಗೆ ಒಂದು ಬರ್ತದೆ ಆಲ್ ಬುಕ್ಸ್. ಆಲ್ ಬುಕ್ಸ್ ಆರ್ ಪೆನ್. ಆಲ್ ಬುಕ್ಸ್ ಆರ್ ಪೆನ್. ಎಲ್ಲಾ ಬುಕ್ಗಳು ಏನಾಗಿದಾವ್ರಿ? ಪೆನ್ಗಳಾಗಿದಾವ. ಎಲ್ಲಾ ಬುಕ್ಗಳು ಏನಾಗಿದಾವ್ರಿ? ಪೆನ್ಗಳಾಗಿದಾವ. ಆಲ್ ಬುಕ್ಸ್ ಆರ್ ಪೆನ್. ಆಲ್ ಪೆನ್ಸ್ ಆರ್ ಪೇಪರ್ಸ್. ಆಲ್ ಪೆನ್ಸ್ ಆರ್ ಪೇಪರ್ಸ್. ಆಲ್ ಪೆನ್ಸ್ ಆರ್ ಪೇಪರ್ಸ್. ಪೇಪರ್. ಆಲ್ ಪೆನ್ಸ್ ಆರ್ ಪೇಪರ್. ಆಲ್ ಪೆನ್ಸ್ ಆರ್ ಪೇಪರ್. ಕನ್ಕ್ಲೂಷನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಏನ್ ಕೊಟ್ಟಿದ್ದಾರೆ ಅಂದ್ರೆ ಆಲ್ ಬುಕ್ಸ್ ಆರ್ ಪೇಪರ್. ಆಲ್ ಬುಕ್ಸ್ ಆರ್ ಪೇಪರ್. ಆಲ್ ಬುಕ್ಸ್ ಆರ್ ಪೇಪರ್. ಓಕೆ, ಆಲ್ ಬುಕ್ಸ್ ಆರ್ ಪೇಪರ್. ಸಮ್ ಪೇಪರ್ಸ್ ಆರ್ ಬುಕ್ಸ್. ಎಲ್ಲೂ ಕೂಡ ಇಲ್ಲಿ ಸಮ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂದಿಲ್ಲ, ಅಂದ್ರೆ ಈ ಕನ್ಕ್ಲೂಷನ್ ಆಗುವುದಿಲ್ಲ. ಎಲ್ಲೂ ಕೂಡ ಸಮ್ ಅಂತಕ್ಕಂಥ ಕಾನ್ಸೆಪ್ಟ್ ಬಂದಿಲ್ಲ, ಅದಕ್ಕೆ ಇದು ಕನ್ಕ್ಲೂಷನ್ ಆಗುವುದಿಲ್ಲ. ನೆಕ್ಸ್ಟ್, ಓನ್ಲಿ ಕನ್ಕ್ಲೂಷನ್ 1 ಫಾಲೋಸ್. ಎಸ್, ಓನ್ಲಿ ಕನ್ಕ್ಲೂಷನ್ 1 ಅಷ್ಟೇ ಫಾಲೋ ಆಗ್ತದೆ. ಓನ್ಲಿ ಒನ್ ಅಷ್ಟೇ ಕನ್ಕ್ಲೂಷನ್ ಫಾಲೋ ಆಗ್ತದೆ. ಓಕೆ, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ನಿಮ್ಮ ಲೆವೆಲ್ಗೆ ಕೇಳಬಹುದಾಗಿರ್ತಕ್ಕಂಥ ಮೋಸ್ಟ್ ಕಿಮ್ಮತ್ತಿಂದ ಪಾಪ್ಯುಲರ್ ಆಗಿರ್ತಕ್ಕಂಥ ಕ್ವಶನ್ ನೆಗ್ಲಿಜೆನ್ಸಿ ಮಾಡಬೇಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ಯಾವ್ದಪ್ಪ ಅಂದ್ರೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಾಫಿಟ್ ಅಂಡ್ ಲಾಸ್ ಅಂತಕ್ಕಂಥ ಕ್ವಶನ್ ಮೇಲೆ ಬರ್ತಕ್ಕಂಥ ಕ್ವಶನ್. ಏನದ ನೋಡ್ರಿ ಕ್ವಶನ್. ದ ಕಾಸ್ಟ್ ಪ್ರೈಸ್ ಆಫ್ 10 ಆರ್ಟಿಕಲ್ಸ್. ದ ಕಾಸ್ಟ್ ಪ್ರೈಸ್ ಆಫ್ 10 ಆರ್ಟಿಕಲ್ಸ್. 10 ವಸ್ತುಗಳ. ಸೊ ಕಾಸ್ಟ್ ಅಂದ್ರೆ ಏನ್ರಿ? ಕೊಂಡ ಬೆಲೆ. ಯಾವ ತರದ? 10 ವಸ್ತುಗಳ ಕೊಂಡ ಬೆಲೆಯು. 10 ವಸ್ತುಗಳ ಕೊಂಡ ಬೆಲೆಯು ಈಕ್ವಲ್ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಏನ್ರಿ? ಈಕ್ವಲ್ ಟು ದಿ ಸೆಲ್ಲಿಂಗ್ ಪ್ರೈಸ್ ಆಫ್. ಸೆಲ್ಲಿಂಗ್ ಪ್ರೈಸ್ ಅಂದ್ರೆ ಏನ್ರಿ? ಮಾರಿದ ಬೆಲೆ. ಎಷ್ಟಕ್ಕೆ ಸಮ ಐತ್ರಿ? 8ಕ್ಕೆ ಸಮ ಆಗಿದೆ. ಹಾಗಿದ್ರ ಫೈಂಡ್ ದ ಪ್ರಾಫಿಟ್ ಪರ್ಸೆಂಟೇಜ್. ಸೊ ಕ್ವಶನ್ ಕೊಟ್ಟಾನ, ಏನೋ ಹೇಳ್ಬೇಕಂತ ಹೇಳಿದ ನಾವ, ಕೇಳ್ಬೋದಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್. ಇದನ್ನ ನಾವು ಹೆಂಗ್ ಸಾಲ್ವ್ ಮಾಡಬೇಕು? ಓಕೆ, ಏನದ ನೋಡ್ರಿ. ಕಾಸ್ಟ್ ಪ್ರೈಸ್ ಆಫ್ 10 ಆರ್ಟಿಕಲ್ಸ್. ಕಾಸ್ಟ್ ಪ್ರೈಸ್ ಆಫ್ 10 ಆರ್ಟಿಕಲ್ಸ್ ಈಸ್ ಈಕ್ವಲ್ ಟು ದಿ ಸೆಲ್ಲಿಂಗ್ ಪ್ರೈಸ್ ಆಫ್ 8. ಸೆಲ್ಲಿಂಗ್ ಪ್ರೈಸ್ ಆಫ್ 8 ಆರ್ಟಿಕಲ್ಸ್. 10 ವಸ್ತುಗಳ ಕೊಂಡ ಬೆಲೆಯು 8 ವಸ್ತುಗಳ ಮಾರಿದ ಬೆಲೆಗೆ ಸಮನಾಗಿದೆ. ಏನಾಗಿದೆ ರೀ? ಸಮನಾಗಿದೆ. ಹಾಗಾದ್ರೆ ಈ ವ್ಯಾಪಾರದಾಗ ಆಗ್ತಕ್ಕಂಥ ಲಾಭ ಮತ್ತು ನಷ್ಟ ಕೇಳಿದಾರೆ. ಈಕ್ವಲ್ ಇತ್ತಂದ್ರ ಅಲ್ಲೇನಾದ್ರೂ ಈಕ್ವಲ್ ಅಂತಕ್ಕಂಥ ಟರ್ಮ್ ಬಂದಿತ್ತಂದ್ರ ನಾವು ಈ ರೀತಿಯಾಗಿ ಬರ್ಕೋಬೇಕು. ಈ ರೀತಿಯಾಗಿ ಬರ್ಕೋಬೇಕು. ಇಲ್ಲಿ ಏನಾಗ್ತದ? ಕಾಸ್ಟ್ ಪ್ರೈಸ್ 8, ಸೆಲ್ಲಿಂಗ್ ಪ್ರೈಸ್ 10. 8 ವಸ್ತುಗಳನ್ನ ತಗೊಂಡ 10 ರೂಪಾಯಿಗೆ ಮಾರಿದ್ವು ಅಂದ್ರೆ ಎಷ್ಟು ಲಾಭ ಆತ್ರಿ? 2. ಹಾಗಾದ್ರೆ 100ಕ್ಕೆ ಎಷ್ಟು? ಇಲ್ಲಿ 100 ಯಾಕೆ ತಗೊಂಡಿ ಅಂದ್ರೆ ಅವೇನು ಕೇಳಿದಾನೆ ಅಂದ್ರೆ ಪರ್ಸೆಂಟೇಜ್ ಕೇಳಿದಾನೆ. ಸೊ ಪರ್ಸೆಂಟೇಜ್ ಅಂದ್ರೆ ಯಾವಾಗಲೂ ಏನಾಗಿರ್ತದೆ ರೀ? 100ಕ್ಕೆ ಸಮವಾಗಿರ್ತದೆ. ನೆಕ್ಸ್ಟ್ ಎಕ್ಸ್ ಅಪೋಸಿಟ್ ಯಾವ್ದದ ರೀ? 8 ಅದ. ಉಳಿತು ಯಾವ್ದ್ರಿ? 100 × 2. ನೆಕ್ಸ್ಟ್ ಫರ್ದರ್ ಸಿಂಪ್ಲಿಫಿಕೇಶನ್ 2 1 2 4 100 ಒಳಗೆ 4 ಭಾಗ ಮಾಡ್ರೆ 1 ಭಾಗಕ್ಕೆ ಎಷ್ಟು ಬರ್ತದ್ರಿ? 25. ಎಷ್ಟು ಬರ್ತದ್ರಿ? 25 ಬರ್ತದ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನದಪ್ಪ ಅಂದ್ರೆ ಡೈರೆಕ್ಷನ್ ಅಂತಕ್ಕಂಥ ಚಾಪ್ಟರ್ ಮ್ಯಾಗಿನ ಕ್ವಶನ್ ಅದ. ಏನದ ರೀ? ಡೈರೆಕ್ಷನ್ ಅಂತಕ್ಕಂಥ ಚಾಪ್ಟರ್ ಮ್ಯಾಗಿನ ಕ್ವಶನ್. ನಮ್ಗೆ ಡೈರೆಕ್ಷನ್ ಅಂತ ಕ್ವಶನ್ ಬಂದಾಗ ನಾವೇನು ಬರಿಬೇಕಂದ್ರೆ ಫಸ್ಟ್ ಈ ರೀತಿ 4 ಹಾಕೋಬೇಕು. ಆ ನಂತರ NESW ಅಂದ್ರೆ ನ್ಯೂಸ್ ಸ್ಪೆಲ್ಲಿಂಗ್ ಲಾಸ್ಟ್ 2 ಅಕ್ಷರಗಳನ್ನ ರಿವರ್ಸ್ ಮಾಡಬೇಕು. ನ್ಯೂಸ್ ಸ್ಪೆಲ್ಲಿಂಗ್ ಲಾಸ್ಟ್ 2 ಅಕ್ಷರಗಳನ್ನ ರಿವರ್ಸ್ ಮಾಡಬೇಕು. ನಾರ್ತ್ ಈಸ್ಟ್ ಸೌತ್ ವೆಸ್ಟ್. ನಾರ್ತ್ ಈಸ್ಟ್ ಸೌತ್ ವೆಸ್ಟ್. ನ್ಯೂಸ್ ಸ್ಪೆಲ್ಲಿಂಗ್ ಲಾಸ್ಟ್ 2 ಅಕ್ಷರಗಳನ್ನ ರಿವರ್ಸ್ ಮಾಡಬೇಕು. ನೆಕ್ಸ್ಟ್
ಅ ಮ್ಯಾನ್ ವಾಕ್ಸ್ 5 ಕಿಲೋಮೀಟರ್ ಈಸ್ಟ್. ಅವ್ ಎಲ್ಲಿ ವಾಕ್ ಮಾಡತ್ತನ್ ಗೊತ್ತಿಲ್ಲ, ಅದಕ್ಕೆ ನಾವು ಇಲ್ಲಿ ಬರಿತಾನೆ. ಅ ಮ್ಯಾನ್ ವಾಕ್ಸ್ 5 ಕಿಲೋಮೀಟರ್. ಎಕಡೆ ಹೋಗತ್ತಾನಪ್ಪ ಅಂದ್ರೆ ಅವ ಈಸ್ಟ್ ಕಡೆ ಹೋಗತ್ತಾನ. ಸೊ ಈಸ್ಟ್ ಅಂದ್ರೆ ಎಕಡೆ ಐತಿ, ಈ ಕಡೆ ಐತಿ. ಎಷ್ಟು ಹೋಗತ್ತನ್ರಿ? 5 ಕಿಲೋಮೀಟರ್ ಹೋಗತ್ತಾನ. ಈ ಕಡೆ 5 ಕಿಲೋಮೀಟರ್ ಹೋಗತ್ತಾನ. ನೆಕ್ಸ್ಟ್ ದೆನ್ ಹಿ ಟರ್ನ್. ಸೊ ನೆಕ್ಸ್ಟ್ ಏನ್ ಮಾಡ್ತಾನ? ಟರ್ನ್. ಟರ್ನ್ ಅಂದ್ರೆ ಏನ್ರಿ? ತಿರುಗೋದು. ಎಕಡೆ ತಿರುಗಾತನ್ರಿ? ಸೌತ್. ಎಕಡೆ? ಸೌತ್. ಸೌತ್ ಅಂದ್ರೆ ಎಕಡ್ರಿ? ಕೆಳಗ. ಕೆಳಗೆ ಎಷ್ಟು ಹೋಗತ್ತನ್ರಿ? 12 ಕಿಲೋಮೀಟರ್ ಹೋಗತ್ತಾನ. ಎಷ್ಟು ಹೋಗತ್ತನ್ರಿ? 12 ಕಿಲೋಮೀಟರ್ ಸೌತ್ ಕಡೆ ಹೋಗತ್ತಾನ. ಎಕಡೆ ಹೋಗತ್ತನ್ರಿ? 12 ಕಿಲೋಮೀಟರ್ ಸೌತ್ ಕಡೆ ಹೋಗತ್ತಾನ. ನೆಕ್ಸ್ಟ್ ಹೌ ಫಾರ್. ಹೌ ಫಾರ್ ದೂರ. ಹಿ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಹಿ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಏನ್ರಿ? ಇದು ಸ್ಟಾರ್ಟಿಂಗ್ ಪಾಯಿಂಟ್, ಇದು ಎಂಡಿಂಗ್ ಪಾಯಿಂಟ್. ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ದೂರವನ್ನ ಕೇಳಿದಾರ ಏನ್ರಿ? ಇಲ್ಲಿಂದ ಇಲ್ಲಿಗೆ ಇರ್ತಕ್ಕಂಥ ದೂರ ಕೇಳಿದಾರ. ಸೊ ಇಲ್ಲಿ ನಾವು ಯಾವ್ದು ಯೂಸ್ ಮಾಡ್ಬೇಕಂದ್ರೆ ಪೈಥಾಗೋರಸ್ ಥಿಯರಮ್. ಎ ಬಿ ಸಿ. ನಮಗೇನ್ ಬೇಕಾಗೈತಿ? ಎ ಸಿ ಬೇಕಾಗೈತಿ. ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಬೇಸಿಕ್ ಹೇಳತ್ತಾನ ನಾ ಇವಾಗ, ಬೇಸಿಕ್ ಹೇಳತ್ತಾನ. ನೆಕ್ಸ್ಟ್ ಶಾರ್ಟ್ಕಟ್ ಹೇಳೇ ಹೇಳ್ತಾನೆ. ಓಕೆ, ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಆ ನಂತರ ಇದನ್ನ ನಾವು ಹೆಂಗೆ ಬಿಡಿಸ್ಬೇಕು ಅನ್ನೋದು ನಮ್ಮೇಲೆ ಹೋಗ್ತದ, ಫ್ಲೋದಾಗ ಹೋಗ್ತದ. ಎ ಸಿ ಗೊತ್ತಿಲ್ಲ ಬಿಡ್ರಿ. ಎ ಬಿ ಎಷ್ಟದ ರೀ? 5 ಅದ. 5ರ ವರ್ಗ ಎಷ್ಟ್ರಿ? 25. ನೆಕ್ಸ್ಟ್ 12 ಅದ. 12ರ ವರ್ಗ ಎಷ್ಟ್ರಿ? 144. ಎರಡೂ ಕೂಡಿಸ್ರೆ ಎಷ್ಟಾತ್ರಿ? 169. ನಮಗೆ ಎ ಸಿ ಬೇಕಾಗಿತ್ತು ಅನ್ಬೇಕು. ಇಲ್ಲಿ ಸ್ಕ್ವೇರ್ ಐತಿ, ಇದ್ ಕಡೆ ಹೋದ್ರೆ ಸ್ಕ್ವೇರ್ ರೂಟ್ ಆಯ್ತು. 169 ಅನ್ನೋದು ಯಾವ ಸಂಖ್ಯೆಯ ವರ್ಗಮೂಲ ಅಂದ್ರೆ 13ರ ವರ್ಗಮೂಲ. ಸೊ ಆನ್ಸರ್ ಏನ್ ಬರ್ತದಪ್ಪ ಅಂದ್ರೆ ಎ ಫಾರ್ ಆಪಲ್. ಎ ಫಾರ್ ಆಪಲ್ ಬರ್ತದೆ. ಸೊ ಇದು ನಮ್ಮ ಬೇಸಿಕ್ ಕಾನ್ಸೆಪ್ಟ್. ಸ್ಟಾರ್ಟಿಂಗ್ ಪಾಯಿಂಟ್ ದಿಂದ ಎಂಡ್ ಪಾಯಿಂಟ್ ಒಳಗೂ ಇರ್ತಕ್ಕಂಥ ದೂರ ಕೇಳಿದಾಗ ಒಬ್ಬೊಬ್ರು ಇದನ್ನೆರಡು ಕೂಡಿಸ್ಬಿಡ್ತಾರೆ. 12 + 15 ಎಷ್ಟು ಐತ್ರಿ? 17. ಆಪ್ಷನ್ ಬಿ ಒಳಗೈತಿ. ಅವ್ವ ಎಷ್ಟು ಈಸಿ ಕ್ವಶನ್ ಕೇಳೋಣ ಅಂತೇಳಿ ಆಪ್ಷನ್ ಬಿ ಗುಂಡ್ ಹೊಡೆದ್ರಂದ್ರ, ಮಾರ್ಕ್ ಮಾಡಿದ್ರಂದ್ರ ನಿಮ್ ಮಾರ್ಕ್ಸ್ ನೆಗೆಟಿವ್ ಆಗ್ತದ. ಈ ಕಾನ್ಸೆಪ್ಟ್ ನಿಮ್ಗ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಏನ್ ಕೇಳಿದನಪ್ಪ ಅಂದ್ರ ಮ್ಯಾಥ್ಸ್, ವಾಟ್ ಈಸ್ ದ ಲೀಸ್ಟ್ ಕಾಮನ್ ಮಲ್ಟಿಪಲ್? LCM ಯಾವ್ದು ಕೇಳಿದನ್ರಿ? 12, 15, 20ರದ LCM ಕೇಳೋಣ. ನಾವು ಡೈರೆಕ್ಟ್ ಆಗಿ ಆಪ್ಷನ್ ಥ್ರೂ ಹೋಗ್ಬಿಡೋಣ. ಸೊ 12ರ ಮಗ್ಯಾಗ 30 ಇಲ್ಲ. 12ರ ಮಗ್ಯಾಗ 30 ಇಲ್ಲ. 12ರ ಮಗ್ಯಾಗ 90 ಇಲ್ಲ. ಸೊ 12ರ ಮಗ್ಗಿ ಬೇಡ. 20ರ ಮಗ್ಯಾಗ 90 ಬರೋದಿಲ್ಲ. 20ರ ಮಗ್ಯಾಗ 90 ಬರ್ತಿಲ್ಲ. ಹಂಗಿದ್ರೆ ಎಲ್ಲ ಮಗ್ಗಿ ಒಳಗೆ ಇರ್ತಕ್ಕಂಥದ್ದು ಕಾಮನ್ ಯಾವ್ದ್ರಿ? 60. 12 5ಲಿ 60, 15 4ಲಿ 60, 23ಲಿ 60. ಎಲ್ಲಾ ಸಂಖ್ಯೆ, ಎಲ್ಲಾ ಕೊಟ್ಟಂತ ಎಲ್ಲಾ ಸಂಖ್ಯೆಗಳ ಯಾವ ಮಗ್ಗಿ ಒಳಗಿರ್ತಲ್ಲ ಅದೇನಾಗಿರ್ತದ? LCM ಆಗಿರ್ತದ. LCM ಎಷ್ಟ್ರಿ? 60. ಎಷ್ಟ? 60. ಶಾರ್ಟ್ಕಟ್. ಎಸ್, ಓಕೆ. ಅಥವಾ ನೀವು ಹಿಂಗೂ ಬಿಡಿಸ್ಬೋದಲ್ಲ ನಿಮ್ಮ ಎಕ್ಸಾಮ್ದಾಗ. 12, 15, 20 ಯಾವ ಮಗ್ಗಿ ಆಗದವ್ರಿ? ಇವೆಲ್ಲ 2ರ ಮಗ್ಗಿ ತಗೋನು, 6ರ ಮಗ್ಗಿ ತಗೋನು ಬೇಡ, 5ರ ಮಗ್ಗಿ ತಗೋನು. 5ರ ಮಗ್ಯಾಗ 12 ಎಲ್ಲ ಹಂಗ ಬರೀರಿ. 5 3ಲೆ 5 4ಲೆ. ನೆಕ್ಸ್ಟ್ 4ರ ಮಗ್ಗಿ 4 3ಲೆ 3 ಮಗ್ಯಾಗ 4ರ ಮಗ್ಯಾಗ 3 ಇಲ್ಲ ಹಂಗ ಬರೀರಿ. ನೆಕ್ಸ್ಟ್ 4 1ಲೆ. ನೆಕ್ಸ್ಟ್ ಯಾವ್ದು? 3 1 1 4 ಇಲ್ಲ, ಗುಣಾಕಾರ ಮಾಡ್ರಿ. 5 × 4 × 3 × 4. 4 3ಲೆ 12, 5 4ಲೆ 20, 5 4ಲೆ 20, 20 × 12 120 ಬರ್ತದೆ. ಹಿಂಗೆ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಶಾರ್ಟ್ಕಟ್. ನೆಕ್ಸ್ಟ್ ಯಾವುದು ಇದ್ರೊಳಗ ವಿಚ್ ಆಫ್ ದ ಫಾಲೋವಿಂಗ್ ನಂಬರ್ ಈಸ್ ಡಿಫ್ರೆಂಟ್ ಅಂದ್ರೆ ಯಾವ್ದು ಬೇರೆ ಐತಿ ಕೇಳೋ. ಯಾವ್ದು ಬೇರೆ ಐತಿ, ಡಿಫ್ರೆಂಟ್ ಐತಿ ಕೇಳಿದಾರೆ. ಸೊ ಡಿಫ್ರೆಂಟ್ ನೋಡ್ರಿ. 16 ಅನ್ನೋದು 4ರ ವರ್ಗ, 25 ಅನ್ನೋದು 5ರ ವರ್ಗ, 36 ಅನ್ನೋದು 6ರ ವರ್ಗ, 49 ಅನ್ನೋದು 7ರ ವರ್ಗ. ಇದು ಯಾವುದೇ ಸಂಖ್ಯೆ ಪರ್ಫೆಕ್ಟ್ ಸ್ಕ್ವೇರ್ ಅಲ್ಲ. ಅದಕ್ಕೆ ಆಪ್ಷನ್ ಈಸ್ ಡಿಫ್ರೆಂಟ್ ಅದ. ಓಕೆ, ಸೊ ಇವತ್ತಿಗೆ ನಮ್ದು ಇಷ್ಟು ಕ್ಲಾಸ್ ಹೇಳ್ತೀವಿ. ನೆಕ್ಸ್ಟ್ ರೆಗ್ಯುಲರ್ ಆಗಿ ನಮ್ಮ ಶಾರದಾ ವಿದ್ಯಾಲಯ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಒಳಗೆ ನಾವು ರೆಗ್ಯುಲರ್ ಆಗಿ ನಿಮ್ಮ CISF ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ ಮಾಡ್ತಿರ್ತೀವಿ. ಮತ್ತು RRBಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸು, SSCಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ ರೆಗ್ಯುಲರ್ ಆಗಿ ನಮ್ಮ ಚಾನಲ್ ಒಳಗೆ ಹೋಗ್ತಿರ್ತಾವೆ. ಸೊ ಯಾರಾದರೂ ನಿಮ್ಮ ಸ್ನೇಹಿತರು ತಯಾರಿ ಮಾಡ್ತಾ ಇದ್ರೆ ಮಿಸ್ ಮಾಡಲ್ದು ಅವ್ರಿಗೂ ಕೂಡ ಈ ಒಂದು ಚಾನಲ್ದ ಲಿಂಕ್ನ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.